Hello everyone, welcome to Sanmarga ಕ್ಲಾಸಸ್. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 23. ರಸಗೊಬ್ಬರಗಳು ಎಂದರೇನು? ಇದು ಕೂಡ ಸುಲಭ ರೀತಿಯಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ರಸಗೊಬ್ಬರಗಳು ನೋಡಿ, ನಾವು ಸಾವಯವ ಗೊಬ್ಬರಗಳ ಬಗ್ಗೆ ತಿಳ್ಕೊಂಬಂದ್ವಿ, ಎರೆಗೊಬ್ಬರಗಳ ಬಗ್ಗೆ ತಿಳ್ಕೊಂಬಂದ್ವಿ. ಸೊ ಇದೆಲ್ಲದರ ಬಗ್ಗೆ ನೀವು ತಿಳಿದುಕೊಂಡಿರ್ಬೇಕು, ಇದರ ವ್ಯತ್ಯಾಸ ಕೂಡ ನಿಮ್ಗೆ ಗೊತ್ತಿರ್ಬೇಕು, ಆಯ್ತಾ? ರಸಗೊಬ್ಬರಗಳು ನೋಡಿ, ಇವಾಗ ಈ ಸಸ್ಯಗಳಿಗೆ ಏನೇನು ಪೋಷಕಾಂಶಗಳು ಬೇಕು ಅದನ್ನ ಡೈರೆಕ್ಟ್ ಆಗಿ ಆಯ್ತಾ ಒದಗಿಸುತ್ತಿದೆ. ಅಂದ್ರೆ ನೈಟ್ರೋಜನ್ ಆಗಿರ್ಬೋದು, ಪೊಟ್ಯಾಸಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಇವುಗಳನ್ನು ಡೈರೆಕ್ಟ್ ಆಗಿ ಈ ಎಲ್ಲಾ ರಾಸಾಯನಿಕಗಳನ್ನು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟು ಮಾನವ ತಯಾರಿಸುತ್ತಿದ್ದಾನೆ. ಇದನ್ನು ನಾವು ರಾಸಾಯನಿಕ ರಸಗೊಬ್ಬರ ಎಂದು ಕರೆಯುತ್ತೇವೆ. ಓಕೆ, ರಾಸಾಯನಿಕ ಅಲ್ಲ, ರಸಗೊಬ್ಬರ ಎಂದು ಕರೆಯುತ್ತೇವೆ. ಓಕೆ, ಥ್ಯಾಂಕ್ ಯು. ನೋಡಿ, ಈ ರಾಸಾಯನಿಕ ಗೊಬ್ಬರಗಳು ಈ ತರ ಕಾಣಿಸುತ್ತೆ, ಈ ತರ ಸಣ್ಣ ಸಣ್ಣ ಉಂಡೆಗಳ ತರ ಇರುತ್ತೆ. ಇದು ಡೈರೆಕ್ಟ್ ಆಗಿ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ಗೊಬ್ಬರಗಳಾಗಿವೆ.